ರಾಜಕಾರಣಿಗಳು ಯಾವ ರೀತಿಯಾಗಿ ಜನಬಲ ಮತ್ತು ಯಾವ ಬಲದಿಂದ ಆರಿಸಿ ಬರ್ತಾರೋ ಅದರಲ್ಲಿ ಅವರು ಮಾಹಿರಿದ್ದಂಥವ್ರು ಅದಾರ ಅಂತೇಳಿ ಅವರು ವಿರೋಧಿಗಳು ಆರೋಪ ಮಾಡ್ತಾ ಇರ್ತಾರೆ. ಆ ನೆಲೆಯಲ್ಲಿ ಏನಾದರೂ ಶಾಮನೂರು ಅವ್ರಿಗೆ ಅದು ಸ್ವಲ್ಪ ಆಗ್ಬೋದೇನೋ. ಒಟ್ಟಾರೆಯಾಗಿ ದಕ್ಷಿಣ ದಾವಣಗೆರೆ ಇಲ್ಲಿ ಅಸಮಾಧಾನ ವ್ಯಕ್ತ ಆದ ಕಾಂಗ್ರೆಸ್ನಲ್ಲೇ ಈ ಪರಿಕಾಲನ ಮಗ ಒಬ್ಬ ಸಮರ್ಥನ ಸಲುವಾಗಿ ಅದು ಇವತ್ತು ಮತ್ತೊಂದು ರೂಪ ಪಡ್ಕೊಳ್ಳಿಕತ್ತದ ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬಾಗಲಕೋಟೆ ಏರಿಯಾದಲ್ಲಿಯೂ ಸಹಿತ ಯತ್ನಾಳರು ಯತ್ನಾಳರ ಮಾತುಗಳು OBC ಮತ್ತು ಅದರ ಜೊತೆಗೆ ದಲಿತ ಸಮುದಾಯ ಆಗಿರ್ಬೋದು, ಗುಡ್ಗಾಡ್ ಸಮಾಜದ ಜನ ಆಗಿರ್ಬೋದು, ಅಂದರೆ ಆದಿವಾಸಿಗಳು ಇವರು ಸಹಿತ ಒಂದಾಗ್ತಾ ತಮ್ಮ ಹಿಂದೆ ಒಂದು ಮೂಮೆಂಟನ್ನು ಮಾಡುವಲ್ಲಿ ಅದು ಇವತ್ತು ನಮ್ಮ ಸತೀಶ್ ಅವರು ಅಲ್ಲಿ ಇರೋದರಿಂದಾಗಿ ಮತಗಳಾಗಿ ಪರಿವರ್ತನೆ ಆಗ್ಬೋದಾ ಅಂತೇಳಿ. ಯಾಕಂತಂದ್ರೆ ಈ ಎಲ್ಲ ಇವತ್ತಿನ ರಾಜಕೀಯಕ್ಕೆ ಏನು ಬೇಕಾಗಿದೆ, ರಾಜಕೀಯದಲ್ಲಿ ಗೆಲ್ಲೋದಕ್ಕೆ ಏನು ಬೇಕಾಗಿದೆ, ಅದರಲ್ಲೇ ನಮ್ಮ ಸತೀಶ್ ಅವರು ಎಕ್ಸ್ಪರ್ಟ್ ಮತ್ತು ಜೊತೆಗೆ ಒಂದು ರೀತಿ ಇವತ್ತಿನ ಚುನಾವಣಾ ರಂಗ ತಂದಿರೋ ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಅವ್ರದಿಂದವ್ರು ಗೆಲ್ಲುವ ಸಾಧ್ಯತೆಗಳದಾವ ಅವ್ರು ಇರೋದ್ರಿಂದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಒಂದು ರೀತಿಯ ಹಳ್ಳಿಗಳ ಏರಿಯಾದಲ್ಲೇ ಕಾಂಗ್ರೆಸ್ಸಿನ ಒಂದು ಪ್ರಭಾವ ಹೆಚ್ಚಿಕೊಂಡು ಬಂದ್ರೆ ನಗರ ಪ್ರದೇಶದಲ್ಲೇ BJP ಅಥವಾ ಹಿಂದುತ್ವದ ಹೆಸರು ಪಲ್ಲೆಗತ್ತದ. ಈ ಕಾರಣಕ್ಕಾಗಿ ಎರಡೂ ಕ್ಷೇತ್ರಗಳಲ್ಲಿ ಅದರಲ್ಲಿ ದಕ್ಷಿಣ ದಾವಣಗೆರೆಯಲ್ಲೇ ಇಲ್ಲಿವರೆಗೆ ಒಂದಿಷ್ಟೇನೋ ಇಲ್ಲಪ್ಪ ಮೋಸ್ಟ್ಲಿ ನಮ್ಮ ಸಮರ್ಥರು ಇದರಲ್ಲಿ ಸೋತರು ಅನ್ನುವಷ್ಟರಲ್ಲ ಯತ್ನಾಳನ್ನು ಕರೆಸಿದ್ದು ಅದು ವರ ಆಗ್ಯದಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನಿಜವಾಗಿ ಅದು ವರ ಆಗಿದ್ದರೆ ದಕ್ಷಿಣ ದಾವಣಗೆರೆ ಈ BJP ಕೈಯಿಂದ ಜಾರಿತು ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಜವಾಗಿಯೂ ಇವತ್ತು BJP ಪರನ ಆಗಿತ್ತಲ್ಲಿದೆಲ್ಲ, ಆದರೆ ಈ ಪರಿಸ್ಥಿತಿ ಉಲ್ಟಾ ಆಗ್ಯದ ಅಂತೇಳಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಜನ. ಇನ್ನು ಇವೆರಡೂ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಹೆಚ್ಚಿಲ್ಲ. ಈಗ ಹಿಂದಿನ ಸಂಚಿಕೆಯನ್ನು ಸಹಿತ ಮಾತಾಡಿದ್ದಲ್ಲ, ಸಪೋಸ್ ಕಾಂಗ್ರೆಸ್ ಎರಡನ್ನೂ ಗೆದ್ದರೆ ಸಿದ್ದರಾಮಯ್ಯರ ಕುರ್ಚಿ ಅಂತ ಮುಂದೆ 2 ವರ್ಷ ನಕ್ಕಿನ